ಒಬ್ರಿಗೊಬ್ರು ಹಿಂಸೆ ಆಗದ ರೀತಿನಲ್ಲಿರುವಂಥ ಲೈಂಗಿಕತೆ, ಅದನ್ನೇ ನಾವು ಸೆಕ್ಷುವಲ್ ರೈಟ್ಸಲ್ಲಿ ನಾವು ಅದನ್ನೇ ಹೇಳ್ತೀವಿ. ಲೈಂಗಿಕತೆಗೆ ಸಂಬಂಧಪಟ್ಟ ಈ ಒಂದು ಹಕ್ಕುಗಳಿದೆಯಲ್ಲ, ಅದನ್ನು ತಿಳ್ಕೊಂಡಾಗ ಯಾವ ರೀತಿ ಒಬ್ರಿಗೊಬ್ರಿಗೆ ತೊಂದರೆ ಆಗದ ರೀತಿಯಲ್ಲಿ ನಿಮ್ಮ ಒಂದು ಸುಖ ಜೀವನ ಸಾಗಿಸ್ಬೇಕು ಅಂತ ಇದನ್ನು ತಿಳಿಸ್ಕೊಳ್ಳಿ. ಇದನ್ನೇ ಜನರಿಗೆ ಒಂದು ಸರಿಯಾದ ಲೈಂಗಿಕ ಶಿಕ್ಷಣ ಎಲ್ಲ ವಯಸ್ಸಲ್ಲೂ ಬೇಕು, ಬರೀ ಸ್ಕೂಲ್ ಹುಡುಗರಿಗೆ ಇವ್ರಿಗೆ ಅಂತಲ್ಲ. ಅದು ಗಂಡು ಹೆಣ್ಣು ಒಂದು ದಂಪತಿಗಳಿಗೆ ಬೇಕು, ಇಳಿ ವಯಸ್ಸಿನಲ್ಲಿ ಬೇಕು. ಈಗ ಇಳಿ ವಯಸ್ಸಿನಲ್ಲಿ ಅಂದರೆ ಲೈಂಗಿಕತೆ ಅಂದ್ರೇ ಎಷ್ಟೋ ಒಂದು ಮೂಗು ಮುರಿಯೋ ಅಂಥ ಸಂದರ್ಭ. ಖಂಡಿತ ಆ ಥರ ಆ ಭಾವನೆ ತಪ್ಪು ಭಾವನೆ ಅಂತ ಹೇಳ್ಬೋದು. ಇಳಿ ವಯಸ್ಸಿನಲ್ಲೂ ಅವ್ರದ್ದೇ ಅದು ಒಂದು ಲೈಂಗಿಕತೆ ಇದೆ, ಅವರ ಒಂದು ಸಂಬಂಧ ಇದೆ. ಎಲ್ಲ ಒಂದು ಸ್ತ್ರೀಯರಿಗೇನಾಗುತ್ತೆ, ಮುಟ್ಟು ನಿಂತ ತಕ್ಷಣ ಅದು ಲೈಂಗಿಕ ಜೀವನದ ಕೊನೆ ಅಂದ್ಕೊಂಡ್ಬಿಡ್ತಾರೆ, ಎಂಡ್ ಆಫ್ ಸೆಕ್ಸ್ ಲೈಫ್ ಅಂತ. ಈಗ 45-50 ವಯಸ್ಸಿಗೆ ಮುಟ್ಟು ನಿಂತರೆ ಈಗ ಹೆಚ್ಚು ದಿನ ಬದುಕ್ತಾ ಇದ್ದಾರೆ ಅವರು, 70, 80, 90, 100 ವರ್ಷದ ತನಕ ಬದುಕ್ತಾ ಇದ್ದಾರೆ. ಆ ಸಮಯದಲ್ಲೂ ಕೂಡ ಆ ಸಂಗಾತಿತನ ಅಥವಾ ಆ ರಿಲೇಷನ್ಶಿಪ್, ಗಂಡು ಹೆಣ್ಣಿನ ಸಂಬಂಧ, ಎಲ್ಲ ಮಕ್ಕಳು ಎಲ್ಲ ದೊಡ್ಡವರಾಗಿ ಹೊರಗೋಗಿರ್ತಾರೆ, ಗಂಡ ಹೆಂಡತಿ ಇಬ್ಬರೇ ಉಳ್ಕೊಂಡಿರೋದು. ಆ ಸಮಯದಲ್ಲಿ ಅವ್ರ ಜೀವನ ಚೆನ್ನಾಗಿರಬೇಕು, ಕ್ವಾಲಿಟಿ ಆಫ್ ಲೈಫ್, ಜೀವನದ ಗುಣಮಟ್ಟ ನಮಗೆ ಬೇಕಾಗಿರೋದು. ಸೊ ಸೆಕ್ಸ್ ಅಂದರೆ ಬರೀ ಒಂದು ಯಂಗ್ಸ್ಟರ್ಸ್ ಅದು ಯುವ ಜನಾಂಗದ ಲೈಂಗಿಕತೆ ಮಾತ್ರ ಗ್ಲೋರಿಫೈ ಮಾಡೋದು. ಯಾಕಂದರೆ ಸಿನಿಮಾ, ಕತೆ, ಕಾದಂಬರಿಗಳು ಎಲ್ಲದರೊಳಗೂ ಅದನ್ನು ಮಾತ್ರ ಮಾಡ್ತಾರೆ. ಇಳಿ ವಯಸ್ಸಿನವ್ರಿಗೆ ಅವ್ರದ್ದೇ ಅದು ಸೆಕ್ಷುಯಾಲಿಟಿ ಇದೆ. ಅಂದರೆ ಆ ಸಮಯದಲ್ಲಿ ಕೆಲವು ಕಾಯಿಲೆಗಳು ಬರ್ಬೋದು, ಜಾಯಿಂಟು, ಇದು ಬ್ಲಡ್ ಪ್ರೆಷರು, ಡಯಾಬಿಟೀಸು, ಅದಕ್ಕೆ ತಕ್ಕನಾಗಿ ಲೈಂಗಿಕತೆ ಕೂಡ ಬದಲಾಗ್ತಾ ಇರುತ್ತೆ ಎಲ್ಲ ವಯಸ್ಸು ಬದಲಾದಂಗೆ. ಅದಕ್ಕೆ ಪೂರಕವಾಗಿ ಯಾವ ರೀತಿ ಅವರು ಸುಖಕರವಾದ ಜೀವನ ನಡೆಸ್ಬೇಕಂತ ಆವಾಗಲೂ ಕೂಡ ಅವರು ಖಂಡಿತ ವೈದ್ಯರ ಹತ್ರ ಬಂದು ಯಾವುದೇ ನೋವಿನ ಸಂಭೋಗ ಇರ್ಬೋದು, ಹಾರ್ಮೋನ್ ಡಿಫಿಷಿಯನ್ಸಿ ಇರ್ಬೋದು, ಅದಕ್ಕೆ ಚಿಕಿತ್ಸೆ ಪಡ್ಕೊಳ್ಳೋದ್ರಲ್ಲಿ ಯಾವುದೇ ಮುಜುಗರದ ಭಾವನೆ ಇಟ್ಕೋಬೇಕು. ಓಕೆ, ಬೋತ್ ಸೈಡ್ ಆ್ಯಂಡ್ ಅನ್ಸೈಡ್ ನಾವು ಜಗತ್ತಿನಲ್ಲಿ ನೋಡ್ತಾ ಇದ್ದರೆ ಇವತ್ತು ಸಾಕಷ್ಟು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಆ ಥರದ್ದೆಲ್ಲ ತುಂಬ ಜಾಸ್ತಿ ಆಗ್ತಾ ಇದೆ. ಸೊ ಅದು ಎಷ್ಟರ ಮಟ್ಟಿಗೆ ಸರಿ ಆ ರೀತಿ ಬೇರೆ ಬೇರೆಯವರ ಜೊತೆ ಲೈಂಗಿಕ ಸಂಪರ್ಕ ಇಟ್ಕೊಳ್ಳೋವಂಥದ್ದು ಅಥವಾ ಮದುವೆ ಆಚೆಗಿನ ಲೈಂಗಿಕ ಸಂಪರ್ಕಗಳು, ಇವೆಲ್ಲ ಎಷ್ಟರ ಮಟ್ಟಿಗೆ ಸರಿ ಅಂತ ಅನಿಸುತ್ತೆ? ಅದು ದೈಹಿಕವಾಗಿ ಏನು ಸಮಸ್ಯೆಗಳನ್ನು ತಂದೊಡ್ಡಬಹುದು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರೋಗಗಳು ಏನೆಲ್ಲ ಬರುತ್ತೆ? ಖಂಡಿತವಾಗ್ಲಿ ಯಾವುದೇ ರೀತಿಯಲ್ಲಿ ಒಂದು ಗಂಡು ಹೆಣ್ಣು ಒಳ್ಳೆ ಜೀವನ ನಡೆಸಬೇಕು, ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೋಬೇಕು. ಒಬ್ಬರಿಗೆ ಒಂದು ಸಂಗಾತಿ ಯಾವಾಗಲೂ ಹೇಳ್ತಾ ಇದ್ದಾರೆ, ಯಾವಾಗ ಒಬ್ರಿಗೊಬ್ರನ್ನ ಅರ್ಥ ಮಾಡಿಕೊಂಡು ಅವರ ಜೊತೆ ಸರಿಯಾದ ರೀತಿಯಲ್ಲಿರೋ ಅಂಥ ಸಿಂಗಲ್ ಇದರದ್ದು ಸಂಗಾತಿ ಇರಬೇಕು ಅಂತ ಹೇಳಿಬಿಟ್ಟು ನಮಗೆ ಇದು. ಆ ರೀತಿ ಇದ್ದಾಗ ಅವರಲ್ಲಿ ಸಮಸ್ಯೆಗಳು ಬರ್ಬೋದು, ಬಟ್ ಆ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬೋದು. ಆ ಸಮಸ್ಯೆಗೆ ಪರಿಹಾರ ಎಕ್ಸ್ಟ್ರಾ ಮ್ಯಾರಿಟಲ್ ರಿಲೇಷನ್ಶಿಪ್ ಅಲ್ಲ, ಯಾವುದೇ ವಿವಾಹಿತರ ಸಂಬಂಧಗಳು ಯಾವತ್ತಿದ್ರೂ ತೊಂದರೆ ಕೊಡುತ್ತೆ. ಅವರಲ್ಲಿ ಒಂದು ಲೈಂಗಿಕ ಕಾಯಿಲೆ ಇರ್ಬೋದು, ಅವ್ರನ್ನ ದುರುಪಯೋಗ ಮಾಡ್ಕೊಳ್ಳೋದಿರ್ಬೋದು, ಅವ್ರ ಹತ್ರ ಇರೋ ದುಡ್ಡು ಕಾಸು ಕಿತ್ಕೊಂಡು ಅವ್ರನ್ನ ಏನೂ ಇಲ್ಲದ ಗತಿ ಇಲ್ಲದಂಗೆ ಮಾಡ್ಬೋದು. ಅದರಿಂದ ಮದುವೆ ಆದ ಹೆಂಡತಿಗೆ ಆಗುವಂಥ ತೊಂದರೆಗಳು, ಮಕ್ಕಳಿಗೆ ಆಗುವಂಥ ತೊಂದರೆಗಳು, ಎಷ್ಟು ಜನ ಬರ್ತಾರೆ. ಅವರು ಎಷ್ಟು ಸ್ತ್ರೀಯರು ಗೋಳಾಡ್ಕೊಂಡು ನಾನು ಏನು ಹೇಳಿದರೂ ಕೇಳಲ್ಲ, ಅವ್ರ ಹತ್ರ ಇದ್ದಾರೆ, ನನ್ನ ಮಕ್ಕಳಿಗೆಲ್ಲ ನಾವು ಏನು ಹೇಳಬೇಕು ಗೊತ್ತಾಗೋದಿಲ್ಲ, ಯಾಕೆ ನಾವು ಅಪ್ಪ ಹಿಂಗಾಡ್ತಾರೆ ಅಮ್ಮ ಅಂತ ನನ್ನನ್ನು ಬಂದು ಕೇಳ್ತಾರೆ, ನಾನು ಏನು ಉತ್ತರ ಹೇಳಿ ಅವ್ರಿಗೆ? ಅವ್ರು ಕೇಳಲ್ಲ. ಬಟ್ ಅವರು ಯಾರೋ ಏನಾಗುತ್ತೆ ಚೆನ್ನಾಗಿ ದುರುಪಯೋಗ ಮಾಡ್ಕೊಳ್ತಾರೆ. ಬೇರೆ ಒಂದು ಸ್ತ್ರೀಯರು ಇದು ಯಾವುದೋ ಒಂದು ಕಾರಣಕ್ಕೆ ಅವ್ರಿಗೇನೋ ಸಹಾಯ ಮಾಡೋಕ್ಕೆ ಹೋಗಿ ಒಬ್ಬರೇ ಇದ್ದಾರೆ, ಅಥವಾ ವಿಡೋನೋ ಇದ್ರದ್ದು ಏನೋ ಸಹಾಯ ಮಾಡೋಕ್ಕೆ ಹೋಗಿ ಅಲ್ಲಿ ಸಿಗಾಕೊಂಡ್ಬಿಟ್ಟಿರ್ತಾರೆ. ಅವರಲ್ಲಿ ಯಾವಾಗ ದೈಹಿಕ ಸಂಪರ್ಕ ಪ್ರಾರಂಭ ಮಾಡ್ತಾರೆ, ಅದನ್ನು ಎಕ್ಸ್ಪ್ಲಾಯ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅವ್ರ ಹತ್ರ ದುಡ್ಡು ಕಾಸು ಎಳೆಯೋದಿರ್ಬೋದು, ಎಲ್ಲ ರೀತಿ ಅವ್ರನ್ನ ಬಿಟ್ಟು ಹೋಗ್ದಂಗೆ ಮಾಡೋದು, ಅದರಿಂದ ಮದುವೆ ಆದ ಹೆಂಡತಿಗೆ ತೊಂದರೆ ಕೊಡೋ ಅಂಥದ್ದು ಬಹಳಷ್ಟು ಕಷ್ಟ ಆಗುತ್ತೆ. ಅವ್ರನ್ನ ಏನು ಮಾಡಿದರೂ ಕೆಲವು ಸಲ ಅವರು ತಾವು ಮಾಡ್ತಿರೋ ತಪ್ಪು ಅನ್ನೋದನ್ನೇ ಅವ್ರಿಗೆ ಅರಿವಿಗೆ ಬಂದಿರೋದಿಲ್ಲ. ಯಾವತ್ತಿದ್ರೂ ಕೂಡ ಎಕ್ಸ್ಟ್ರಾ ಮ್ಯಾರಿಟಲ್ ವಿವಾಹೇತರ ಸಂಬಂಧಗಳಲ್ಲಿ ತೊಡಕುಗಳಾಗೇ ಆಗುತ್ತೆ. ಆ ತೊಡಕುಗಳಿಂದಾಗಿ ಮನೆ ಇಡೀ ಕುಟುಂಬನೇ ಒಂದು ತೊಂದರೆಗೊಳಪಡುತ್ತೆ. ಅವ್ರ ಹೆಂಡತಿ ಇರ್ಬೋದು, ಮಕ್ಕಳಿರ್ಬೋದು, ಆಮೇಲೆ ಅವರಲ್ಲಿರೋ ಒಂದು ಆರ್ಥಿಕ ಸ್ಥಿತಿ ಗತಿಗಳು ಅವ್ರಿಗೂ ಕೂಡ ತೊಂದರೆ ಆಗೋದು, ಮತ್ತು ಅವರಲ್ಲಿ ಕಾಯಿಲೆ ಇದ್ದರೆ ಲೈಂಗಿಕ ಕಾಯಿಲೆಗೆ ಒಳಪಡೋ ಥರ ಆಗೋದು. ಆದ್ದರಿಂದ ಯಾವುದೇ ಒಂದು ಈ ಥರ ಅಕಸ್ಮಾತ್ ಏನೋ ಆ ಥರ ಯಾವುದೋ ಒಂದು ಟ್ರ್ಯಾಪ್ ಆಗಿಬಿಟ್ಟಿದ್ದೀವಿ ಅಥವಾ ಆ ರೀತಿ ಒಂದು ಸಮಸ್ಯೆಗೆ ಸಿಲುಕಿದ್ದೀವಿ ಅಂದರೆ ಆದಷ್ಟು ಬೇಗ ಅದರಿಂದ ಹೊರಗೆ ಬರೋದಕ್ಕೆ ಪ್ರಯತ್ನ ಮಾಡಿ ಒಂದು ಸರಿಯಾದ ಆಪ್ತ ಸಮಾಲೋಚನೆ ಮಾಡಿಕೊಂಡು ಖಂಡಿತ ಕೌನ್ಸೆಲಿಂಗ್, ಫ್ಯಾಮಿಲಿ ಕೌನ್ಸೆಲಿಂಗ್, ಕಪಲ್ ಕೌನ್ಸೆಲಿಂಗ್ ಇದೆಲ್ಲ ಮಾಡೋದಕ್ಕೆ ಸಾಧ್ಯತೆಗಳಿದೆ. ಬಟ್ ಅದು ಫಸ್ಟು ಸಮಸ್ಯೆ ಅಂತ ಒಪ್ಕೋಬೇಕು. ನಾವು ಮಾಡ್ತಿರೋ ತಪ್ಪು ಅಂತ ಅವ್ರು ಒಪ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ತಪ್ಪನ್ನು ಕರೆಕ್ಷನ್ ಮಾಡ್ಕೊಳ್ಳೋಕೆ ಅವಕಾಶನೇ ಇರೋದಿಲ್ಲ. ಸೊ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಈ ಸೆಕ್ಷುಯಾಲಿಟಿಯ ವೈಭವೀಕರಣದ ಬಗ್ಗೆ ಅಂದರೆ ಅದೇ ಎಲ್ಲ ಜೀವನದಲ್ಲಿ ಅನ್ನೋ ಥರದ್ದು ಒಂದು ಮಾನಸಿಕತೆ ಇದೆ.
ಅದೇ ನಿಮ್ಮ ಸಾಮರ್ಥ್ಯವನ್ನು ಓವರಾಲ್ ಒಬ್ಬ ವ್ಯಕ್ತಿಯ ಸಾಮರ್ಥ್ಯ ಅಂದ್ರೆ ಅದು ಅನ್ನೋ ಥರ ಒಂದಷ್ಟು ಬಿಂಬಿತ ಆಗುತ್ತೆ. ಎಸ್ಪೆಷಲಿ ಗಂಡಸರಲ್ಲಿ ಅದು ಹೆಚ್ಚಿನ ಸಂದರ್ಭಗಳಲ್ಲಿ ನಾವು ಕಾಣ್ತೀವಿ. ಇದು ಒಂದು. ಇನ್ನೊಂದು ಪ್ರಶ್ನೆ, ಈ ವಯಾಗ್ರ ಏನು, ಅದರ ಪರಿಣಾಮಗಳೇನು, ದುಷ್ಪರಿಣಾಮಗಳೇನು ಎಲ್ಲವನ್ನು ಹೇಳ್ತಾ ಹೋಗ್ಬೋದು. ಈಗ ನೀವು ಸೆಕ್ಸ್ದು ವೈಭವೀಕರಣ ಅಂತ ಹೇಳಿದ್ರಿ. ನೀವು ಎಲ್ಲೆಲ್ಲಿ ನೋಡಲಿ ಹೊರಗಡೆ ಯಾವುದೇ ಒಂದು ಸಿನಿಮಾ ಇರ್ಬೋದು, ಕತೆ ಕಾದಂಬರಿ, ಸೀರಿಯಲ್ ಇರ್ಬೋದು, ಮ್ಯಾಗ್ಝೈನ್ಸ್ ಇರ್ಬೋದು, ಸೆಕ್ಸ್ ಆ್ಯಂಡ್ ಕ್ರೈಮ್ ವೈಭವೀಕರಿಸೋಕ್ಕೆ ಇವೆರಡು ಎಲ್ಲರನ್ನೂ ಅದು ಅಟ್ರ್ಯಾಕ್ಷನ್ ಮಾಡೋದು. ಸೆಕ್ಸ್ ಅಂದ ತಕ್ಷಣ ಎಲ್ಲರೂ ಕಿವಿ ಇದು ನೇಮ್ ಇದಾಗತ್ತೆ, ಕೇಳಿಸ್ಕೊಳ್ಳೋದಕ್ಕೆ, ನೋಡೋದಕ್ಕೆ ಇದು ಮಾಡ್ತಾರೆ. ವೆರಿ ರೆಡಿಕ್ಯುಲಸ್ಲಿ ಅದು ನಮ್ಮ ಪ್ರತಿನಿತ್ಯ ಜೀವನದ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಗಿದ್ರೂ ಕೂಡ, ಪ್ರತಿಯೊಬ್ಬರ ಜೀವನದ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಗಿದ್ದರೂ ಕೂಡ ಜನ ಅದ್ರ ಬಗ್ಗೆ ಒಂದು ವಿಚಿತ್ರವಾದ ಆಸಕ್ತಿ ಬೆಳೆಸ್ಕೊಂಡು ಈಗ ಎಲ್ಲನೂ, ಈಗ ನಾವು ಎಲ್ಲನೂ ಒಂದು ಸರಿಯಾದ ಪ್ರಪೋರ್ಷನಲ್, ಧರ್ಮ, ಅರ್ಥ, ಕಾಮ, ಮೋಕ್ಷ ಎಲ್ಲದಕ್ಕೂ ಒಂದೇ ರೀತಿಯಾಗಿ ಒಂದು ಅದಕ್ಕೆ ಒಂದು ಭಾವನೆ, ಬೆಲೆ ಕೊಟ್ಟಿದೆ, ಒಂದು ಸ್ಥಾನ ಸಿಕ್ಕಿದೆ. ಯಾವುದು ಜಾಸ್ತಿ ಆಗಬಾರ್ದು. ಧರ್ಮ ಅರ್ಥ ಜಾಸ್ತಿ ಆದರೂ ಕಷ್ಟ, ಅರ್ಥ ಜಾಸ್ತಿ ಆದರೂ ಕಷ್ಟ, ನೀವು ಕಾಮ ಜಾಸ್ತಿ ಆದ್ರೂ ಕಷ್ಟ, ಅದೆಲ್ಲ ಇರಲಿಲ್ಲ ಅಂದರೆ ಸರಿಯಾದ ಮೋಕ್ಷ ಸಿಗಲ್ಲ ಅನ್ನೋದು ಒಂದು ಇದ್ರದ್ದು. ಸೊ ಎಲ್ಲನೂ ಇನ್ ಮಾಡ್ರೇಷನ್, ಯಾವುದೂ ಅತಿಯಾಗಬಾರ್ದು. ಅತಿಯಾದರೆ ಅಮೃತನೂ ವಿಷ ಅಂತ ನಾವು ಏನು ಹೇಳ್ತೀವಿ. ಈಗ ಎಲ್ಲರಲ್ಲೂ ಈಗ ಸೆಕ್ಸ್ ಯಾವಾಗ ಮನಸ್ಸಿನಲ್ಲಿ ಇರುತ್ತೆ ಭಾವನೆಗಳು, ನೀವು ಬೇರೆ ನಿಮ್ಮ ಡೈವರ್ಷನ್, ನೀವು ಇಡೀ ದಿನ ಕೆಲಸ ಮಾಡ್ತಿರ್ಬೇಕಾದ್ರೆ, ಹೊರಗಿರ್ಬೇಕಾದ್ರೆ, ನಿಮ್ಮ ಬೇರೆ ಒಂದು ನಿಮ್ಮ ಹಾಬಿ, ಓದು ಅಥವಾ ಪರೀಕ್ಷೆ ಇದೆಲ್ಲ ಇರಬೇಕಾದ್ರೆ ಸೆಕ್ಸ್ ಅದೇನು ನಿಮ್ಗೇನು ಅದನ್ನು ನಿಮಗೆ ಜ್ಞಾಪಕ ಬರಲ್ಲ ಅಥವಾ ಅದನ್ನು ನಿಮ್ಗೇನು ತೊಂದರೆ ಕೊಡೋದಿಲ್ಲ. ಬಟ್ ಅದನ್ನೇ ಅದು ಬಿಟ್ಟರೆ ಇದಿಲ್ಲ, ಇನ್ನೇನಿಲ್ಲ. ಕೆಲವರಲ್ಲಿ ಏನಾಗ್ಬಿಡತ್ತೆ, ಒಂದು ಹುಡುಗರು ಬರ್ತಾರೆ, ನನಗೆ ಅಯ್ಯೋ ನನಗೆ ಮದುವೆ ಮಾಡ್ಕೊಳ್ತಾ ಇದ್ದೀನಿ, ನನಗೆ ಸರಿ ಇದೀನೋ ಇಲ್ವೋ ನನಗೆ ಗೊತ್ತಿಲ್ಲ, ಆಮೇಲೆ ನನ್ನ ಹೆಂಡತಿ ಅಥವಾ ನನ್ನ ಸರಿಯಾದ ರೀತಿ ಅವಳಿಗೆ ಖುಷಿ ಕೊಡಲಿಲ್ಲ ಅಂದರೆ ಅವಳು ನನ್ನ ಬಿಟ್ಟು ಓಡೋಗ್ಬಿಟ್ರೆ ಏನು ಮಾಡೋದು, ಈ ರೀತಿ ಅದೇ ಒಂದು ಭಯ ಇದ್ರಿಗೆ. ಅಂದರೆ ನಾವು ಎಲ್ಲರಲ್ಲೂ ಕೂಡ ಸೆಕ್ಸೇ ಒಂದು ಪ್ರಧಾನ, ಅದು ಬಿಟ್ಟರೆ ಜೀವನನೇ ಇಲ್ಲ, ಅದು ಬಿಟ್ಟರೆ ನಮ್ಗೆ ಇನ್ನೇನು ಬೇಡಲೇ ಬೇಡ ಅನ್ನೋ ಥರ ಎಲ್ಲರಲ್ಲೂ ಇರೋಲ್ಲ. ಕೆಲವರು ಆ ರೀತಿ ಅಂದ್ಕೊಂಡು ಬಿಟ್ಟಿರ್ತಾರೆ. ಒಂದು ಸ್ತ್ರೀಯರಲ್ಲೂ ಅಷ್ಟೇ, ಅವ್ರಿಗೆ ನಮಗೇನು ನನ್ನ ಗಂಡ ಸರಿಗಿಲ್ಲ, ಅವನು ಸರಿಯಾಗಿ ಇದು ಮಾಡೋಕ್ಕೆ ಹೋಗಲ್ಲ, ಈ ಥರ ಇದ್ದರೆ ನನಗೇನು ಉಪಯೋಗ, ಬೇರೆ ನಾನು ಡೈವರ್ಸ್ ಕೊಟ್ಬಿಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ವಿಚ್ಛೇದನ ಅನ್ನೋದಕ್ಕೆ ಏನು ಒಂದು ಸಮಾಜದಲ್ಲಿ ಟ್ಯಾಬು ಸಬ್ಜೆಕ್ಟ್ ಇಲ್ಲ, ಅದು ಒಪ್ಕೊಂಡ ವಿಷಯ ಥರ ಆಗಿಬಿಟ್ಟಿದೆ. ಇವಾಗ ಸಣ್ಣ ಪುಟ್ಟ ವಿಷಯಗಳಿಗೆ ಈಗ ಅವ್ರ ಕೈಲಿ ಇವತ್ತು ಒಂದೆರಡು ಸಲ ಅವ್ರು ಸರಿಯಾಗಿ ಸಂಭೋಗ ಮಾಡೋಕ್ಕಾಗಲಿಲ್ಲ ಅಂದರೆ ಅವ್ರು ಸರಿ ಇಲ್ಲ, ನಾನು ಬಿಟ್ಬಿಡ್ತೀನಿ ಅವ್ರನ್ನ. ಇಷ್ಟು ಒಂದು ಟಾಲರೆನ್ಸು. ಈಗ ಒಬ್ಬರನ್ನ ನೀವು ಅರ್ಥ ಮಾಡಿಕೊಂಡು ಅವ್ರು ಇರೋ ಹಂಗೆ ಒಪ್ಕೊಂಡು ಹೊಂದಾಣಿಕೆ ಜೀವನ ಅನ್ನೋದು ಹೊರಟೋಗ್ಬಿಟ್ಟಿದೆ. ನನಗೀಗ ಬೇಕು, ನನಗೆ ಸಿಗಲಿಲ್ಲ ಅಂದರೆ ನನಗೆ ಅದು ಸರಿ ಇಲ್ಲ, ನನಗೆ ಅದು ಜೀವನ ಬೇಡಲೇ ಬೇಡ, ಈ ರೀತಿ ಭಾವನೆ ಚಿಕ್ಕ ವಯಸ್ಸಿಂದ ಹೊಂದಾಣಿಕೆ ಜೀವನ ಮಕ್ಕಳಲ್ಲಿ ಕಲಿಸ್ಕೊಡ್ಬೇಕು. ಹುಡುಗ ಇರಲಿ, ಹುಡುಗಿ ಇರಲಿ. ನಿನಗೇನು ಕಡಿಮೆ, ನೀನೇನು ಓದಿದ್ಯಾ, ನೀನೇನು ಕೆಲಸ ಮಾಡ್ತೀಯಾ, ನೀನು ಯಾಕೆ ಅವ್ರಿಗೆ ಹೇಳ್ದಂಗೆ ಕೇಳಬೇಕು, ನಿನಗೇನು ಇದು ಇಲ್ವಾ, ಈ ರೀತಿ ಬೆಳೆಸಬಾರದು. ಲೈಫ್ ಸ್ಕಿಲ್ಸ್ ಅಂತ ಹೇಳೋದು ಅದನ್ನೇ. ಎಲ್ಲರೂ ಯಾಕಂದರೆ ಬೇರೆ ಬೇರೆ ರೀತಿ ಬೆಳೆದಿರ್ತಾರೆ, ಅವ್ರ ಅನಿಸಿಕೆಗಳು ಬೇರೆ, ಅವರ ಒಂದು ರಿಕ್ವೈರ್ಮೆಂಟ್ಸ್ ಬೇರೆ ಆಗುತ್ತೆ. ಸೊ ನೀನು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಒಂದು ವ್ಯಕ್ತಿ ಅವ್ರಿರೋ ಹಾಗೆ ಅರ್ಥ ಒಪ್ಕೋ. ಈ ಪ್ರೀತಿ ವಿಶ್ವಾಸ ತೋರಿಸಿ. ನೀವು ಕೆಲವು ಪ್ಲಸ್ಸಸ್ ಆ್ಯಂಡ್ ಮೈನಸಸ್ ಇದ್ದೇ ಇರುತ್ತೆ, ಕೆಲವು ವೀಕ್ನೆಸ್ ಇರುತ್ತೆ, ಕೆಲವು ಅಡ್ವಾಂಟೇಜಸ್ ಇರುತ್ತೆ. ಅದನ್ನು ಅಡ್ವಾಂಟೇಜಸ್ ಹೈಲೈಟ್ ಮಾಡಿ, ಡಿಸ್ಅಡ್ವಾಂಟೇಜಸ್ನ ಇದನ್ನು ಮಾಡಿ, ನೀವು ಡೌನ್ ಪ್ಲೇ ಮಾಡಿ ಈ ಥರ. ಸೊ ಆ ರೀತಿ ಭಾವನೆಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಹೊಂದಾಣಿಕೆ ಭಾವನೆ ಬಂದರೆ ಇದೆಲ್ಲ ಬರಲ್ಲ. ಏನೋ ಸಮಸ್ಯೆ ಆಗಿದೆ, ಓಕೆ ನಾವಿಬ್ಬರು ಹೋಗಿ ಪರಿಹರಿಸ್ಕೊಳ್ಳೋಣ ಅನ್ನೋ ಭಾವನೆ ಇಬ್ಬರಲ್ಲೂ ಬರಬೇಕು, ಹುಡುಗಿ ಇರಲಿ ಹುಡುಗ ಇರಲಿ. ಸೊ ಇದನ್ನು ಒಬ್ಬರು ಹೈಲೈಟ್ ಮಾಡಿ, ನಿನಗೆ ಇದಾಗಿದೆ ಅದರಿಂದ ನೀನು ಬೇಡಲೇ ಬೇಡ, ನಿನಗೆ ಈ ತೊಂದರೆ ಆಗಿದೆ ಅದರಿಂದ ಬೇಡಲೇ ಬೇಡ, ನೀನು ಹೀಗೆ ನಾನು ಹಾಗೆ, ಅದೇನಾಗುತ್ತೆ ದಿನನಿತ್ಯ ಜೀವನದಲ್ಲಿ ಅವ್ರಿಗೆ ಒಂದು ನೆಮ್ಮದಿ ಅಂತ ಇರೋದಿಲ್ಲ. ಅದನ್ನು ಅವರು ಸಮಸ್ಯೆಗೆ ಪರಿಹಾರ ಕಂಡ್ಕೊ. ಯಾರಿಗೂ ಸಮಸ್ಯೆ ಇಲ್ಲದೆ ಇರೋ ಜನ ಯಾರಿದ್ದಾರೆ? ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಪರಿಹಾರ ಕಂಡುಕೊಂಡು ಸರಿಪಡಿಸ್ಕೊಳ್ಬೇಕು, ಅದು ಒಂದು.